ಎಲ್ಲರೂ ಕೂಡ ಎಲ್ಲ ಆಶೀರ್ವಾದ ಇದೆ. ವಿಶೇಷವಾಗಿ ವಸಂತಪುರದ ಜನತೆ ಆಶೀರ್ವಾದ ಭಾಳ ಮುಖ್ಯ. ನಮ್ಮ ಆತ್ಮೀಯ ಸ್ನೇಹಿತರಾದ ವಿಜಯ್ ಕುಮಾರ್ ಅವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ. ವಿಜಯ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ವಿಜಯ್ ಕುಮಾರ್ಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮುಖ್ಯವಾಗಿ ಒಂದು ಅಧಿಕಾರ ಸಿಗಲಿ ಅಂತೇಳಿ ನಮ್ಮೆಲ್ಲ ಸ್ನೇಹಿತರ ಒಂದು ಆಸೆ. ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ, ಕಲ್ಮಸವಿಲ್ಲದ ಮನ ಅವ್ರದ್ದು. ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಅವ್ರಿಗೆ ಯಾರ ಮೇಲೂ ದ್ವೇಷ ಗೀಸ ಸಾಧಿಸೋದು ಇದುವೇ ಇಲ್ಲ. ನಾನು ನೋಡ್ತಾ ಇದ್ದೀನಲ್ಲ, ವಿಜಯಣ್ಣ ನಾವು ಉತ್ತರಳ್ಳಿ ಫಸ್ಟ್ ಪರಿಚಯ ನಮ್ಗೆ ವಿಜಯಣ್ಣನೇ. ವಿಜಯಣ್ಣ ನಾವು ಅವತ್ತಿಂದ ಒಂದೇ ಜೊತೆ ಇದ್ದೀವಿ. ವಿಜಯಣ್ಣನ ತಾಯಿ ಬನಶಂಕರಮ್ಮ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್, ಏನು ಕಾಕತಾಳಿಯೋ ಅಥವಾ ಕೋಇನ್ಸಿಡೆಂಟು, ಇವತ್ತು ನಮ್ಮ ಕೆಂಪೇಗೌಡ ಜಯಂತಿ ಇದೆ ಸರ್, ತಮ್ಮದು ಸಹ ಹುಟ್ಟುಹಬ್ಬ. ಸೊ ಈ ಶುಭ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಬೆಳಗ್ಗೆಯಿಂದ ಸುಮಾರು ಅಭಿಮಾನಿಗಳು, ಸ್ನೇಹಿತರೆಲ್ಲ ಶುಭ ಕೋರ್ತಿದ್ದಾರೆ. ಖಂಡಿತ ಸರ್, ಇವತ್ತೊಂದು ಒಳ್ಳೆಯ ಸುದಿನ ಅಂತಲೇ ಹೇಳ್ಬೋದು. ನಾಡಪ್ರಭು ಬೆಂಗಳೂರು ಕಟ್ಟಂಥ ಕೆಂಪೇಗೌಡರು ಹುಟ್ಟಿದ ದಿನ. ಸೊ ನಾವು 27/6/1965 ನನ್ನ ಜನನ ಆಯಿತು. ಸೊ ಪ್ರತಿ ವರ್ಷ ನನ್ನ ಬರ್ಡೇ ದಿನ ಭಾಳ ವಿಶೇಷವಾಗಿ ಕಾಣ್ತದೆ ನಮ್ಗೆ. ಯಾಕಂದರೆ ಅಂಥ ದೊಡ್ಡ ಮಹಾನ್ ವ್ಯಕ್ತಿ ಹುಟ್ಟಿದ ದಿನ ನಾವು ಹುಟ್ಟಿದ್ದೀವಿ ಅಂದರೆ ನಮ್ಮ ಅದೃಷ್ಟ ಕೂಡ ನಿಜ. ಯಾಕಂದರೆ ಬೆಂಗಳೂರು ವಿಶ್ವಮಟ್ಟದಲ್ಲೇ ಈ ರೀತಿ ಬೆಳೆದಿದೆ ಅಂದರೆ ನಾಡಪ್ರಭು ಕೆಂಪೇಗೌಡರು ಕೊಟ್ಟಂಥ ಬಳುವಳಿ. ಇವತ್ತು ಬೆಂಗಳೂರು ಭಾಳ ಸುಭಿಕ್ಷವಾಗಿದೆ, ಭಾಳ ಪೀಸ್ಫುಲ್ಲಾಗಿದೆ. ಯಾವುದೇ ದೇಶದವರು, ಯಾವುದೇ ರಾಜ್ಯದವ್ರು ಬಂದರೂ ಕೂಡ ಇಲ್ಲಿ ಬೆಂಗಳೂರು ಥರನೇ ಬದುಕೋದಕ್ಕೆ ಭಾಳ ಇಷ್ಟಪಡ್ತಾರೆ. ಅದರಿಂದ ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಭಾಳ ಬೆಳಗ್ಗೆಯಿಂದ ನಮಗೆ ಎಲ್ಲರೂ ಫೋನ್ ಮುಖಾಂತರ ಎಲ್ಲರೂ ಕೂಡ ಬಂದು ನಮ್ಮನ್ನು ಹಾರೈಸಿ ಆಶೀರ್ವದಿಸಿ ಶುಭಾಶಯ ಕೋರೋಗಿದ್ದಾರೆ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ನಮ್ಮ ಎಂ ಕೃಷ್ಣಪ್ಪ ಅವರ ಆಶೀರ್ವಾದ, ತಾಯಿ ಬನಶಂಕರಿ ಆಶೀರ್ವಾದ ತಗೊಂಡು ನಾನು ಬೆಳಗ್ಗೆ ಬಂದೆ. ಇಲ್ಲಿಂದ ನಂತರ ವಸಂತಪುರ ವಾರ್ಡ್ನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ, ಅಲ್ಲೆಲ್ಲ ಹೋಗುವಂಥದ್ದಿದೆ. ಎಲ್ಲರಿಗೂ ಧನ್ಯವಾದಗಳು. ವಿಶೇಷವಾಗಿ ನಾವು ಉತ್ತರಳ್ಳಿನಲ್ಲಿ BBMP ಆಕಾಂಕ್ಷಿಯಾಗಿದೆ. ಕಾರಣಾಂತರಗಳಿಂದ ಅದು ಮೀಸಲ ವ್ಯತ್ಯಾಸದಿಂದ ಇಲ್ಲಿ SC ಆಗಿರೋದ್ರಿಂದ ನಾನು ನಿಲ್ಲಕ್ಕಾಗಲ್ಲ. ಹಾಗಾಗಿ ಶಾಸಕರು ಮತ್ತು ವಸಂತಪುರ ವಾರ್ಡಿನ ಸಮಸ್ತ ಲೀಡ್ರುಗಳು ಪ್ರತಿಯೊಬ್ಬರು ಕೂಡ ಇಲ್ಲ, ನೀವು ಅಲ್ಲಿ ಬನ್ನಿ, ನಮ್ಮ ಕಡೆಯಿಂದ ಉಮೇಶ್ ಅನ್ನೋರನ್ನ ಉತ್ತರಳ್ಳಿಗೆ, ಅವರು ಕೂಡ ಅಲ್ಲಿ ಆಕಾಂಕ್ಷಿಯಾಗಿದ್ದರು. ಸೊ ಉಮೇಶ್ ಅವ್ರಿಗೆ ಇಲ್ಲಿ ಉತ್ತರಳ್ಳಿ ಕೊಟ್ಟು ನನ್ನನ್ನು ಅಲ್ಲಿಗೆ ಆಕಾಂಕ್ಷೆ ನಾನು ಈಗಾಗಲೇ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀನಿ. ವಸಂತಪುರ ಬಂಡೆ ಆಗ್ಬೋದು, ಸಿದ್ದಣ್ಣ ಲೇಔಟ್, ಸತ್ಯ ಮುನ್ಕುಂಟೆ, ಎಲ್ಲ ಕಾಮಗಳು, ಸಾಕಷ್ಟು ಕಾಮಗಾರಿಗಳನ್ನ ತೊಗೊಂಡಿದ್ದೀವಿ. ಪ್ರಗತಿಯಲ್ಲಿದೆ, ಭಾಳ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ಜನರ ವಿಶ್ವಾಸ ಕೂಡ ಚೆನ್ನಾಗಿದೆ. ತುಂಬ ಒಳ್ಳೆಯ ಸಹೃದಯ ಜನ ನಮ್ಮನ್ನು ಎಲ್ಲರೂ ಆಧರಿಸಿ ಪ್ರತಿಯೊಬ್ಬರು ಕೂಡ ನಮ್ಮನ್ನು ಧೈರ್ಯ ಕೊಡ್ತಾಯಿದ್ದಾರೆ. ವಸಂತಪುರ ವಲ್ಲಭರಾಯ ಸ್ವಾಮಿ ಆಶೀರ್ವಾದ, ಭವಾನಿ ಶಂಕರ ಆಶೀರ್ವಾದ, ಗ್ರಾಮ ದೇವತೆ ಮಾರಮ್ಮ ದೇವಿ, ಆಂಜನೇಯ ಸ್ವಾಮಿ ಮತ್ತು ದೇಸಾಯಿಗಾಡಿನ ಲಕ್ಷ್ಮೀ ತಾಯಿ, ಎಲ್ಲರೂ ಕೂಡ ಎಲ್ಲ ಆಶೀರ್ವಾದ ಇದೆ. ವಿಶೇಷವಾಗಿ ವಸಂತಪುರದ ಜನತೆ ಆಶೀರ್ವಾದ ಭಾಳ ಮುಖ್ಯ. ಅವರು ಆಶೀರ್ವಾದ ಇದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವು GBನಲ್ಲಿ ಸದಸ್ಯರಾಗಿ ಇನ್ನಷ್ಟು ಉತ್ತಮ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ. ಏಕೆಂದರೆ ರಾಜಕಾರಣಕ್ಕೋಸ್ಕರ ನಮ್ಮ ಕುಟುಂಬ ಯಾವತ್ತಂತಲ್ಲ, ಸಮಾಜ ಸೇವೆಯಿಂದಲೇ ನಾವು ಕುಟುಂಬ ಅವತ್ತಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಸಮಾಜ ಸೇವೆ ಇನ್ನು ಅಧಿಕಾರ ಸಿಕ್ಕಿದಾಗ ಸರ್ಕಾರದ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ನಾವು ಮಾಡೋದಿದೆ. ಶಾಸಕರಿಗಾಗಲೇ ಸುಮಾರು 16 ಕೋಟಿ ಕೊಟ್ಟು ಅನುದಾನ ಕೊಟ್ಟು ಎಲ್ಲ ಕಾಮಗಾರಿಗಳನ್ನ ತೊಗೊಂಡಿದ್ದೀವಿ. ಮುಂದುವರಿತಾ ಇದೆ. ದೇವರಿಚ್ಛೆ, ಜನಗಳ ಇಚ್ಛೆ, ಅವರ ಆಶೀರ್ವಾದ ಇದ್ದರೆ ಖಂಡಿತ ನಾವು ಗೆದ್ದು ಬರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳು. ಮತ್ತು ನಮ್ಮ ಕೆಂಪೇಗೌಡರ ಅವಧಿಯಲ್ಲಿ ತುಂಬ ಎಲ್ಲ ಕೆರೆಗಳು ಮತ್ತು ಉದ್ಯಾನವನಗಳು ಎಲ್ಲ ತುಂಬ ಚೆನ್ನಾಗಿ ಇದ್ವು.
ಈಗಲೂ ನಮ್ಮ ಜನತೆಗಳು ಜನಗಳು ಅದಕ್ಕೆ ಅವಕಾಶ ಕೊಟ್ಟು ಇನ್ನೂ ಚೆನ್ನಾಗಿ ಅದನ್ನು ಅಭಿವೃದ್ಧಿ ಮಾಡಿಕೊಂಡು ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇನ್ನು ಈಗ ಕೆಂಪೇಗೌಡರ 517ನೇ ವರ್ಷದ ಶುಭಾಶಯಗಳೊಂದಿಗೆ ನಾವು ಅದಕ್ಕೆ ಕೈ ಜೋಡಿಸೋಣ. ನಮಸ್ಕಾರ. ವಿಜಯಣ್ಣಂಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ರಾಜಕೀಯದಲ್ಲಿ ಯಶಸ್ವಿಗೊಳಿಸಿ ವಸಂತಪುರ ವಾರ್ಡಲ್ಲಿ ಜಯಶೀಲ ಆಗಬೇಕಂತ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನನ್ನ ಆತ್ಮೀಯ ಹಿರಿಯ ಸ್ನೇಹಿತರಾದ ವಿಜಯಕುಮಾರ್ ಅವರ ಹುಟ್ಟುಹಬ್ಬ. ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ಸ್ನೇಹಿತರ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ, ಇವತ್ತು ಗೌರವಾನ್ವಿತ ನಮ್ಮ ಬೆಂಗಳೂರು ಕಟ್ಟಿದಂತಹ ಕೆಂಪೇಗೌಡರ ದಿನಾಚರಣೆ, ಆ ಕೆಂಪೇಗೌಡರ ದಿನಾಚರಣೆ ಪ್ರಯುಕ್ತನೂ ಸಹ ಒಂದು ಶುಭಾಶಯವನ್ನು ಕೋರುತ್ತಾ, ನಮ್ಮ ಆತ್ಮೀಯ ಸ್ನೇಹಿತರಾದ ವಿಜಯಕುಮಾರ್ ಅವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಮತ್ತು ತುಂಬ ಸಮಾಜ ಸೇವೆಯಲ್ಲಿ ದುಡಿದಂಥ ವ್ಯಕ್ತಿ. ಅವ್ರಿಗೆ ಒಳ್ಳೆಯದಾಗಲಿ, ದೇವರು ಆಯುಷ್ ಆರೋಗ್ಯ ಕೊಡಲಿ, ಅದೇ ರೀತಿ ಅಧಿಕಾರನ ಕೊಡಲಿ. ಈ ಒಂದು ವರ್ಷ ನಡೆಯುವಂಥ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಗೆದ್ದು ಬಂದು ಸಮಾಜ ಸೇವೆ ಮಾಡಲಿ, ಜನರ ಸೇವೆ ಮಾಡಲಿ ಅಂಥೇಳಿ ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ಅವರಿಗೆ ಆರೈಕೆ ಮಾಡ್ತಾಯಿದ್ದೀನಿ. ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ನಮ್ಮ ಆತ್ಮೀಯ ಸ್ನೇಹಿತರು ಹಿರಿಯರು ಆದಂಥ ವಿಜಯಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕೆಂಪೇಗೌಡರು ಹುಟ್ಟಿದ ದಿನವೇ ಅವರು ಹುಟ್ಟಿರೋದ್ರಿಂದ ನಾವು ಒಬ್ಬರು ಕೆಂಪೇಗೌಡರು ವಂಶಿಕರಾಗಿ ಕೆಂಪೇಗೌಡ ಜಯಂತಿಗೂ ಶುಭಾಶಯ ಕೊಡ್ತಾಯಿದ್ದೀವಿ. ಕೆಂಪೇಗೌಡರು ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ಅದೇ ಥರ ವಿಜಯಕುಮಾರ್ ಅದೇ ಥರ ಸೇವೆ ಮಾಡ್ಕೊಂಡು ಹೋಗಬೇಕು ಅಂತ ನಮಗೂ ಒಂದು ಖುಷಿ. ಈಗ ಹೊಸ ಅಭ್ಯರ್ಥಿಯಾಗಿ ವಸಂತಪುರ ವಾರ್ಡ್ಗೆ ನಮ್ಮ MLA ಅವರು ಅವ್ರಿಗೆ ಕಾರ್ಪೊರೇಷನ್ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಅವ್ರಿಗೆ ಜನಶೀಲರಾಗಿ ವೋಟ್ ಮಾಡಿ ಹೈಯೆಸ್ಟ್ ಬಹುಮತದಿಂದ ಗೆಲ್ಲಿಸಿ ಕೊಡಬೇಕಂತ ವಸಂತಪುರ ವಾರ್ಡಿನ ಎಲ್ಲ ಜನತೆಯಲ್ಲಿ ಕೋರಿಕೊಳ್ತಾ ಇದ್ದೀವಿ. ಅವರು ಮುಂದೆ ಕಾರ್ಪೊರೇಟ್ರಾಗಿ ನೋಡಬೇಕು ಅನ್ನೋದೇ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ನಮಗೆ ಖುಷಿ ಆಯ್ತಾ ಇದೆ. ಆತ್ಮೀಯ ಸ್ನೇಹಿತರು, ಒಡನಾಡಿಗಳು ಮತ್ತು ಜೊತೆಯಲ್ಲೇ ಇಬ್ಬರು ಒಟ್ಟಿಗೆ ಓದಂಥ ಆತ್ಮೀಯ ಸ್ನೇಹಿತರಾದ ವಿಜಯಕುಮಾರ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬಕ್ಕೆ ಎಲ್ಲ ಸ್ನೇಹಿತರು ಮತ್ತು ನನ್ನ ವೈಯಕ್ತಿಕವಾಗಿ ಶುಭಾಶಯಗಳನ್ನ ಕೋರ್ತಾ, ಈಗಾಗಲೇ ಅವರಿಗೆ ನಮ್ಮ ಶಾಸಕರು ವಸಂತಪುರ ವಾರ್ಡ್ಗೆ ನಿಯೋಜಿತ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ವಸಂತಪುರ ವಾರ್ಡಲ್ಲಿ ಗೆದ್ದು ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಆ ಭಗವಂತ ಅವರಿಗೆ ಅನುವು ಮಾಡಿಕೊಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಅದೇ ರೀತಿ ಇವತ್ತು ಕೆಂಪೇಗೌಡರ ದಿನಾಚರಣೆ ಶುಭಾಶಯಗಳನ್ನು ಎಲ್ರಿಗೂ ತಿಳಿಸ್ತಾ, ವಿಜಯಕುಮಾರ್ಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಾಲ್ಯ ಸ್ನೇಹಿತನಾದ ವಿಜಯಕುಮಾರ್ ಅವರ ಹುಟ್ಟುಹಬ್ಬ ಈ ದಿನ. ದೇವರು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಅಧಿಕಾರ ಸಿಗಲಿ ಅಂದ್ಬಿಟ್ಟು ಸ್ನೇಹಿತನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇದ್ದೀನಿ. ದೇವರು ಒಳ್ಳೇದು ಮಾಡಲಿ. ಅವರು ವಿಜಯಕುಮಾರು ನಮ್ಮ ಪ್ರೀತಿಯ ಅಣ್ಣ, ನಮ್ಮ ಸ್ವಂತ ಅಣ್ಣ. ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬ. ನಾಡಪ್ರಭು ಕೆಂಪೇಗೌಡರು ಹುಟ್ಟಿದ ದಿವಸ. ಆ ಒಳ್ಳೆಯ ಒಂದು ದಿವಸದಲ್ಲಿ ಅವರು ಒಂದು ಜನ್ಮದಿನ ಇದೆ. ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಅಂತಸ್ತು ಪಂಚಂಗ್ರಮ್ಮ ಸದಾಕಾಲ ಅವ್ರಿಗೆ ಒಳ್ಳೇದು ಮಾಡಲಿ. ಹಾಗೆ ನಮ್ಮ ಊರಿನ ಮುಖಂಡರು ರಮೇಶ್ ರಾಜು, ಹನುಮಂತು, ಗಂಗಣ್ಣ, ರಘುನಾಥ್, ರವಿ, ಸುಬ್ಬಣ್ಣ, ರಮೇಶ್ ರಾಜು ಮತ್ತು ಶ್ರೀರಾಮು, ಮತ್ತು ನಮ್ಮ ಬೆಂಗಳೂರು ಸೌತ್ MLA ಆದ ಎಂ ಕೃಷ್ಣಪ್ಪನವರು, ಅವ್ರ ಕುಟುಂಬದವರು ಎಲ್ಲರ ಆಶೀರ್ವಾದ ಅವ್ರಿಗಿದೆ. ಮುಂದಿನ ದಿವಸದಲ್ಲಿ ಈ GB ಎಲೆಕ್ಷನ್ನು ಬರ್ತಾಯಿದೆ. ಅವ್ರಿಗೆ ನಮ್ಮ ಶಾಸಕರು ವಸಂತಪುರ ವಾರ್ಡ್ನ ಡಿಕ್ಲೇರ್ ಮಾಡಿದ್ದಾರೆ. ಅಲ್ಲಿ ಅವರು ಅವ್ರ ಶ್ರೀಮತಿಯವರು ಶೋಭಾ ವಿಜಯಕುಮಾರ್ ಅಂತ ನಮ್ಮ ಅತ್ತಿಗೆಯವರು ಸ್ಪರ್ಧಿಸ್ತಾರೆ. ಹಾಗಾಗಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ಜನ ಅವ್ರಿಗೆ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕು. ಅವರು ಸಮಾಜ ಸೇವೆಯಲ್ಲಿ ಸದಾ ತೊಡ್ಕೊಂಡಿರ್ತಾರೆ. ಆಮೇಲೆ ಎಲ್ಲ ರೀತಿಯಲ್ಲೂ ನಮ್ಮ ಕುಟುಂಬದಲ್ಲೂ ಅಷ್ಟೇ ತುಂಬ ಅವರು ನಮಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಸರಿಯಾಗಿ ತೊಗೊಂಡೋಗಿ ನಮಗೆ ಎಲ್ಲರಿಗೂ ಮಾರ್ಗದರ್ಶನ ಆಗಿದ್ದಾರೆ. ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ ಅವರು. ಹಾಗಾಗಿ ಅವ್ರಿಗೆ ನಮ್ಮ ತಾಯಿ ಪಂಚಂಗ್ರಮ್ಮ ಒಳ್ಳೇದು ಮಾಡಲಿ ಹಾಗೂ ಜನರ ಸೇವೆ ಸದಾ ಮಾಡಲಿ.